मामे वैश्यसि सत्यं ते प्रतिजाने प्रियोऽसि मे सर्वमयि परां कृत्वा मामे वयते जयमिमं धर्मं संवादमामयो त्वयैकाग्रेण चेतसा कच्चिदज्ञानसम्मोहः करिष्ये वचनं योगं योगेश्वरात् कृष्ण साक्षात् कथयतः स्वयं भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुन विहारिणि हरिः कमल जय भगवद्गीते प्रकृते स्वभावं करोमि यद्यत् सकलं परस्मै नारायणायेति समर्पयामि यतस्तरपदभ्रष्टं मात्रहीनं च यद्भवेत् तत्सर्वं क्षम्यता देव नारायण नमोऽस्तुते विसर्गबिन्दुमात्राणि पदपादाक्षराणि च न्यूनानि चातिरिक्तानि क्षमस्व पुरुषोत्तम श्री सद्गुरु चरणारविन्दार्पणमस्तु ओम तत्सत् बोलो श्री कृष्ण परमात्मा की जय श्री कृष्णार्पणमस्तु ಧರ್ಮವನ್ನು ಪ್ರಚಾರಪಡಿಸಲಿಕ್ಕಾಗಿ ಈ ಭಗವದ್ಗೀತೆ ನಮ್ಮ ಅಮೂಲ್ಯವಾದ ಗ್ರಂಥ. ಈ ಗ್ರಂಥದ ಒಂದು ಅರ್ಥವನ್ನು ತಿಳಿಲಿಕ್ಕಾಗಿ ನಮಗೊಬ್ಬರು ಗುರುಗಳು ಬಂದು ಇಲ್ಲಿ ಭಗವದ್ಗೀತೆ ಕ್ಲಾಸನ್ನು ಮಾಡಿದರು. ಅವರಿಂದ ನಾವು ಈ ಭಗವದ್ಗೀತೆಯನ್ನು ಹೇಗೆ ಹೇಳುವುದು ಅನ್ನೋದನ್ನು ಕಲಿತುಕೊಂಡು ಈಗ ಒಂದು 5 ವರ್ಷದಿಂದ ನಾವಿದನ್ನು ಇಲ್ಲಿ ಧನುರ್ಮಾಸದ ಸಮಯದಲ್ಲಿ ಸಪ್ತಾಹವಾಗಿ ಒಂದು ವಾರದಲ್ಲಿ ಆ ಭಗವದ್ಗೀತೆ 700 ಶ್ಲೋಕವನ್ನು ಹೇಳಿ ಮಂಗಳಾರತಿ ಮಾಡೋದು ನಮಗೊಂದು ಅವ್ರು ಹೇಳಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ನಾವು ನಡೆಸಿಕೊಂಡು ಒಂದು 5-6 ವರ್ಷದಿಂದ ಬರ್ತಾ ಇದ್ದೇವೆ. ಮೊದಲು ಸಾಲಿಗ್ರಾಮ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೆವು. ನಂತರ ಇಲ್ಲಿ ಚಿತ್ರಪಡಿಯ ಒಂದು ದೇವಸ್ಥಾನದಲ್ಲಿ ಮಾಡಿದ್ದೆವು, ಈಶ್ವರ ದೇವಸ್ಥಾನದಲ್ಲಿ. ಕೆಲವು ಕಡೆ ಸ್ಥಳ ಅಭಾವ ಅನಿವಾರ್ಯ ಕಾರಣಗಳಿಂದ ಅದು ಬದಲಾಗಿ ಇವತ್ತು ಇಲ್ಲಿ ಈ ಗಣಪತಿಯ ಸನ್ನಿಧಾನದಲ್ಲಿ ನಾವು ಈ ಭಗವದ್ಗೀತೆಯ ಒಂದು ಸಪ್ತಾಹವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಒಂದು 6 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ವಿಪ್ರ ಮಹಿಳಾ ಸದಸ್ಯರೆಲ್ಲರೂ ಸೇರಿಕೊಂಡು ಬಹಳ ಸುಂದರವಾಗಿ ಅದನ್ನು ಈಗ ಅಭ್ಯಾಸ ಮಾಡಿದ್ದಾರೆ. ಅವರು ಸುಶ್ರಾವ್ಯವಾಗಿ ಭಗವದ್ಗೀತೆಯನ್ನು ಹಾಡ್ತಾರೆ. ಇದೇ ರೀತಿಯಲ್ಲಿ ಮುಂದೆ ಸಹ ನಡೆದು ನಮ್ಮ ಈ ಭಗವದ್ಗೀತೆಯನ್ನು ಪ್ರಚಾರ ಮಾಡುವುದು ಮತ್ತು ನಮ್ಮ ಧರ್ಮವನ್ನು ಉಳಿಸುವ ನಮ್ಮ ಅಮೂಲ್ಯ ಗ್ರಂಥವಾದ ಭಗವದ್ಗೀತೆಯನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.